Hello students, I am your Xavier sir. Today I will continue with the first chapter of PUC first year computer science. And the first chapter is on Introduction to Computer System. What the computer system is. Computer system is nothing but combination of many devices. As you know, there are input devices, output devices, then the CPU. All these devices will make one computer system. That's why it is called system. System means what? Organization of one unit. Organizing the things. We will call it as a system. Okay? And the system, computer system, when it is called a computer system, when input, output unit, CPU are combined together and all are working in as a one unit, then it is called as computer system. So we can see definition like a computer system is the combination of computer along with additional hardware and software working together as a single unit. ಅಂತ ಹೇಳಿದ್ರೆ ಕಂಪ್ಯೂಟರ್ ಅಂತ ಹೇಳೋದು ಕಾಂಬಿನೇಷನ್ ಆಫ್ ಕಂಪ್ಯೂಟರ್ ಅಂದರೆ ಇನ್ಪುಟ್ ಔಟ್ಪುಟ್ ಸಿ ಪಿ ಯು ಅದ್ರ ಸಂಗಡ ಎಕ್ಸ್ಟ್ರಾ ಹಾರ್ಡ್ವೇರ್ಸ್ ಮೇ ಬಿ ಮೌಸ್ ಇರ್ಬೋದು ಅಥವಾ ಸ್ಕ್ಯಾನರ್ ಇರ್ಬೋದು ಪ್ರಿಂಟರ್ ಇರ್ಬೋದು ಅದ್ರ ಸಂಗಡ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು ಓಕೆ ಆಲ್ ವರ್ಕಿಂಗ್ ಟುಗೆದರ್ ಆಸ್ ಎ ಸಿಂಗಲ್ ಯೂನಿಟ್ ಟು ಜನರೇಟ್ ದಿ ಔಟ್ಪುಟ್ ಓಕೆ ಅಂದರೆ ನಾವು ಡೇಟಾ ಕೊಡ್ತೇವೆ ಔಟ್ಪುಟ್ ಆಗಿ ಇನ್ಫಾರ್ಮೇಶನ್ ಬರ್ತದೆ ಅಂತ ಹೇಳಿ ಓಕೆ ಇದನ್ನು ಬ್ಲಾಕ್ ಡಯಾಗ್ರಾಮ್ ಅಂತೇವೆ ಕೆಲವೊಂದ್ಸಲ ಎಕ್ಸ್ಪ್ಲೇನ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್ ಎಲಾಂಗ್ ವಿತ್ ಇಟ್ಸ್ ಪಾರ್ಟ್ಸ್ ಅಂತೇಳಿ ನಿಮಗೆ ಕ್ವಶನ್ ಬರ್ಬೋದು ಎಕ್ಸಾಮಲ್ಲಿ ಮೇ ಬಿ ಫಾರ್ 5 ಮಾರ್ಕ್ಸ್ ಓಕೆ ಅವಾಗ ಈ ಬ್ಲಾಕ್ ಡಯಾಗ್ರಾಮನ್ನು ಬಿಡಿಸ್ಬೇಕು ಓಕೆ ಇನ್ಪುಟ್ ಯೂನಿಟ್ ಔಟ್ಪುಟ್ ಯೂನಿಟ್ ಸಿ ಪಿ ಯುದಲ್ಲಿ 3 ಪಾರ್ಟ್ ಸಿ ಪಿ ಯುದಲ್ಲಿ 3 ಪಾರ್ಟ್ ಯಾಕೆ ಒಳಗಡೆ ತೋರಿಸಿದ್ದಾರೆ ಅಂದರೆ ಈ ಪ್ರೈಮರಿ ಮೆಮರಿ ಈಸ್ ನಥಿಂಗ್ ಬಟ್ ರ್ಯಾಮ್ ಓಕೆ ಆ ರ್ಯಾಮ್ ಏನಿದೆ ರಾಮ್ ರ್ಯಾಮ್ ಅಂತೇವೆ ರೋಮ್ ಅಂತ ಹೇಳ್ತೇವೆ ರ್ಯಾಮ್ ಅಂತ ಹೇಳ್ತೇವೆ ಓಕೆ ಅದೇನಿದೆ ಸಿ ಪಿ ಯುದಲ್ಲೇ ಇರ್ತದೆ ಅಂತ ಹೇಳ್ತೇವೆ ಓಕೆ ಅಟ್ಯಾಚ್ ಆಗೇ ಇರ್ತದೆ ಅನ್ನೋ ಟೈಪಲ್ಲಿ ಓಕೆ ಪ್ರೈಮರಿ ಮೆಮರಿ ಕಂಟ್ರೋಲ್ ಯೂನಿಟ್ ಎ ಅಲ್ಲಿ ಇದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನಿಗೆ ಇದು ಕಂಟ್ರೋಲ್ ಮಾಡಲಿಕ್ಕೆ ಪ್ರೈಮರಿ ಮೆಮರಿ ವರ್ಕ್ ಮಾಡಲಿಕ್ಕೆ ಅಥವಾ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಲಿಕ್ಕೆ ಓಕೆ ರೋಮ್ ಏನಿದೆ ಕಂಪ್ಯೂಟರ್ ಸ್ಟಾರ್ಟ್ ಆಗಲಿಕ್ಕೆ ಇವೆಲ್ಲದೂ ಸೇರಿ ಸಿ ಪಿ ಯು ಅಂತ ಹೇಳ್ತೇವೆ ಅಲಾಂಗ್ ವಿತ್ ದ್ಯಾಟ್ ಟು ಸ್ಟೋರ್ ಇನ್ಫಾರ್ಮೇಷನ್ ಪರ್ಮನೆಂಟ್ಲಿ ವಿ ನೀಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಓಕೆ ಇನ್ಫಾರ್ಮೇಷನನ್ನು ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕು ಅಂದರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅನ್ನೋದನ್ನು ಯೂಸ್ ಮಾಡ್ತೇವೆ ಓಕೆ ಇವೆಲ್ಲದೂ ಸೇರಿ ಕಂಪ್ಯೂಟರ್ ಯೂನಿಟ್ ಇಟ್ ಪ್ರೈಮರ್ಲಿ ಕಂಪ್ರೈಸಸ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನು ನಾವು ಸೆಕೆಂಡ್ ಇದರಲ್ಲಿ ನೋಡುವ ಓಕೆ ಎಕ್ಸ್ಪ್ಲೇನ್ ಏನಿದೆ ಇಲ್ಲಿ ನೋಡ್ರಿ ವಾಟ್ ಈಸ್ ದಿ ಸಿ ಪಿ ಯು ಸಿ ಪಿ ಯು ಅಂದರೆ ಏನು ದ ಬ್ರೈನ್ ಆಫ್ ದ ಕಂಪ್ಯೂಟರ್ ದಟ್ ಪ್ರಾಸೆಸ್ ಇನ್ಸ್ಟ್ರಕ್ಷನ್ಸ್ ಓಕೆ ಇಟ್ಸ್ ಎ ಬ್ರೈನ್ ಆಫ್ ಎ ಕಂಪ್ಯೂಟರ್ ದಟ್ ಪ್ರಾಸೆಸ್ ದಿ ಇನ್ಸ್ಟ್ರಕ್ಷನ್ memory is what temporary storage for the data and instruction being processed ನಾನು ನಿಮ್ಗೆ ಹೇಳಿದೆ ಮೆಮೊರಿಯಲ್ಲಿ ಟೆಂಪ್ರರಿ ಎಲ್ಲ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಸ್ಟೋರ್ ಆಗಿದ್ದಿರ್ತದೆ ಕಂಪ್ಯೂಟರ್ ಅದನ್ನು ತೆಗೆದುಕೊಂಡು ವರ್ಕ್ ಮಾಡ್ತಾ ಹೋಗ್ತದೆ ಅಂತ ಹೇಳೋ ಅರ್ಥ ಅದಕ್ಕಾಗಿ ಅದು ಮೆಮೊರಿ ಟೆಂಪ್ರರಿ ಸ್ಟೋರೇಜ್ ಫಾರ್ ಡೇಟಾ ಅಂತ ಹೇಳ್ದ ಇನ್ಪುಟ್ ಔಟ್ಪುಟ್ ಡಿವೈಸ್ ಇಟ್ ಈಸ್ ಯೂಸ್ ಟು ಇಂಟ್ರಾಕ್ಟ್ ವಿತ್ ದ ಕಂಪ್ಯೂಟರ್ ಸಿಸ್ಟಮ್ ಓಕೆ ಇದನ್ನು ಸಿ ಪಿ ಯು ಅಂತ ಹೇಳಿದ್ವಿ ಸಿ ಪಿ ಯು ಸಂಗಡ ಇಂಟ್ರಾಕ್ಟ್ ಮಾಡಲಿಕ್ಕೆ ಇನ್ಪುಟ್ ಡಿವೈಸಿಂದ ನಾವು ಡೇಟಾ ಕೊಡ್ತೇವೆ ಔಟ್ಪುಟ್ ಡಿವೈಸಿಂದ ಇನ್ಫಾರ್ಮೇಷನ್ನ ತೆಗೆದುಕೊಳ್ತೇವೆ ಓಕೆ ನೆಕ್ಸ್ಟ್ ಸ್ಟೋರೇಜ್ ಡಿವೈಸ್ ಇಟ್ಸ್ ಎ ಪರ್ಮನೆಂಟ್ ಸ್ಟೋರೇಜ್ ಫಾರ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ ಅಂತ ಹೇಳ್ದ ಓಕೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಿಗೆ ಪರ್ಮನೆಂಟ್ ಸ್ಟೋರೇಜ್ ಡಿವೈಸ್ ಅಂತಾರೆ ಕಂಪ್ಯೂಟರ್ ಸಿಸ್ಟಮ್ ಕಮ್ಸ್ ಇನ್ ವೇರಿಯಸ್ ಫಾರ್ಮ್ಸ್ ಆ್ಯಂಡ್ ಸೈಜ್ ಫ್ರಮ್ ಹೈ ಎಂಡ್ ಸರ್ವರ್ಸ್ ಟು ಪರ್ಸನಲ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ಸ್ ಆರ್ ಸ್ಮಾರ್ಟ್ ಫೋನ್ ಅಂತ ಹೇಳಿದ್ದಿದೆ ಅಂದರೆ ಕಂಪ್ಯೂಟರ್ ಬೇರೆ ಬೇರೆ ಹೆಸರಲ್ಲಿ ಇರ್ಬೋದು ಮೊಬೈಲಿಗೂ ನಾವು ಕಂಪ್ಯೂಟರ್ ಅಂತ ಹೇಳ್ತೇವೆ ಯಾಕೆಂದರೆ ಕಂಪ್ಯೂಟರ್ ಎಲ್ಲ ವರ್ಕನ್ನು ಮೊಬೈಲು ಮಾಡ್ತದೆ ಅದನ್ನೂ ಒಂದು ಟೈಪ್ ಕಂಪ್ಯೂಟ್ರೇ ಅಥವಾ ಹೈ ಆ್ಯಂಡ್ ಸರ್ವರ್ ಇರ್ಬೋದು ಓಕೆ ಇಂಟರ್ನೆಟ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ ವೆಬ್ ಸರ್ವರ್ ಅಂತ ಇರ್ತವೆ ಓಕೆ ಇಂಟರ್ನೆಟ್ಟಲ್ಲಿ ಅದನ್ನೆಲ್ಲ ವೆಬ್ ಸರ್ವರ್ಸ್ ಇರ್ಬೋದು ಅಥವಾ ಒಂದು ಬ್ಯಾಂಕಲ್ಲಿ ಎಲ್ಲ ಅವರ ಇನ್ಫಾರ್ಮೇಷನ್ ಮ್ಯಾನೇಜ್ ಮಾಡಲಿಕ್ಕೆ ಸರ್ವರ್ಸ್ ಇರ್ಬೋದು ದೋಸ್ ಆರ್ ಕಾಲ್ಡ್ ಡೇಟಾ ಸರ್ವರ್ಸ್ ಓಕೆ ಫೈಲ್ ಸರ್ವರ್ಸ್ ಅಂತ ಹೇಳ್ತಾರೆ ಅದು ಇರ್ಬೋದು ಅಥವಾ
PCs ಇರ್ಬೋದು, ಸ್ಕೂಲ್ಸಲ್ಲಿ, ಕಾಲೇಜಸ್ಸಲ್ಲಿ ಇರುವಂಥ ದೊಡ್ಡ ದೊಡ್ಡ ಕಂಪ್ಯೂಟರ್ಸು. ಓಕೆ, ನೀವು ನೋಡಿರ್ತೀರಿ ಕಂಪ್ಯೂಟ್ರನ್ನು CPU ಇರ್ತದೆ. ಓಕೆ, ಅದ್ರ ಸಂಗಡ ಮಾನಿಟ್ರು, ಕೀಬೋರ್ಡು, ಮೌಸು ಅದೆಲ್ಲ ಇರ್ತದೆ. ಅದನ್ನು PC ಅಂತ ಹೇಳ್ತೇವೆ, ಪರ್ಸ್ನಲ್ ಡೆಸ್ಕ್ಟಾಪ್. ಹಾಗೆ ಲ್ಯಾಪ್ಟಾಪ್ಸ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಟ್ಯಾಬ್ಲೆಟ್ಸ್ ಅಂತ ಹೇಳಿದ್ರೆ 11 ಇಂಚ್ ಹತ್ರ ಇರ್ತದೆ. 6 to 11 ಇಂಚ್ ಒಳಗಿರುವಂಥ ಡಿವೈಸಿಗೆ ನಾವು ಟ್ಯಾಬ್ ಅಂತ ಹೇಳ್ತೇವೆ, ಟ್ಯಾಬ್ಲೆಟ್ ಅಂತ ಹೇಳ್ತೇವೆ, ಜಸ್ಟ್ ಲೈಕ್ ಮೊಬೈಲ್ ಇದ್ದಾಗೆ. ಓಕೆ, ನೆಕ್ಸ್ಟ್ ಫೋಲ್ಡೇಬಲ್ ಇದ್ರೆ ಅದಕ್ಕೆ ಲ್ಯಾಪ್ಟಾಪ್ ಅಂತ ಹೇಳಿದೆ. ಅದರಲ್ಲಿ ಸ್ವಲ್ಪ ಸಣ್ಣ ಸೈಜ್ ಆದರೆ ಅದಕ್ಕೆ ನೋಟ್ಬುಕ್ ಅಂತ ಹೇಳೋ ಪ್ರಾಕ್ಟೀಸ್ ಇದೆ. ಓಕೆ, ದೆನ್ ದ ಸ್ಮಾರ್ಟ್ ಫೋನ್, ದಟ್ ಇಸ್ ನಥಿಂಗ್ ಬಟ್ ಮೊಬೈಲ್. ಓಕೆ, ಮೂವೇಬಲ್ ಡಿವೈಸಿಗೆ ನಾವು ಮೊಬೈಲ್ ಅಂತ ಹೇಳಿ ಕಾಮನ್ ಆಗಿ ಹೇಳ್ತೇವೆ, ಬಟ್ ಇಟ್ ಈಸ್ ಸ್ಮಾರ್ಟ್ ಫೋನ್ ಅಂತ ಹೇಳ್ತೇವೆ. ಓಕೆ, ಇವಿಷ್ಟು ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ದ ಬ್ಲಾಕ್ ಡಯಾಗ್ರಾಮ್, ಓಕೆ, ಆ್ಯಂಡ್ ಇಟ್ಸ್ ಪಾರ್ಟ್ಸ್ ಅಂತ ಹೇಳಿ ಕ್ವಶನ್ ಇದ್ರೆ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅಂಡರ್ಸ್ಟ್ಯಾಂಡಿಂಗ್ ದ CPU, that is, here we will learn the structure, function and component of the CPU. Okay, what is CPU? The CPU, Central Processing Unit, is the electronic circuitry of a computer that carries out the actual processing. Okay, we can say it is one type of electronic circuitry. Okay, electronic circuitry, that means electronic device of a computer that carries out actual processing. It is commonly called a processor and it is often referred as the brain of the computer. ನಮ್ಮಲ್ಲಿ ಹೇಗೆ ಬ್ರೇನ್ ನಮ್ಮ ದೇಹ ಬಾಡಿಯನ್ನು ಕಂಟ್ರೋಲ್ ಮಾಡ್ತದೆ, ಹೌ ಅವರ್ ಬ್ರೇನ್ ಕಂಟ್ರೋಲ್ಸ್ ಅವರ್ ಬಾಡಿ, ದ ಸೇಮ್ ವೇ ದ ಕಂಪ್ಯೂಟರ್ ಬ್ರೇನ್ is CPU and it controls all the activities of a computer. Physically, a CPU can be placed on one or more microchips called integrated circuit, IC. Okay, IC nearly 1965-70s ಅಲ್ಲಿ ಡೆವಲಪ್ ಆಯಿತು. ಆಮೇಲೆ ಅದನ್ನು ICಯನ್ನು ನಾವು ಮೈಕ್ರೋ ಚಿಪ್ಸ್ ಅಂತ ಹೇಳಿದ್ವಿ. ಅಂದರೆ ಅದರಲ್ಲಿ ಇಂಟಿಗ್ರೇಟ್ ಆದಂಥ ಸರ್ಕ್ಯೂಟ್ರಿ ಹೆಚ್ಚಾದಂಗೆ ಅದನ್ನು ಮೈಕ್ರೋ ಅಂದರೆ ಸ್ಮಾಲ್ ಚಿಪ್ಸ್, ಓಕೆ, ಸ್ಮಾಲ್ ಬ್ರೇನ್ ಇದ್ದಂಗೆ ಅಂತ ಮೈಕ್ರೋ ಚಿಪ್, ಮೈಕ್ರೋ ಅಂದರೆ ಸ್ಮಾಲ್. ಓಕೆ, ಅದನ್ನು ದೀಸ್ ICs ಕಂಪ್ರೈಸ್ ಸೆಮಿ ಕಂಡಕ್ಟರ್ ಮಟೀರಿಯಲ್ ದಟ್ ಎನೇಬಲ್ ದ ಪ್ರೊಸೆಸಿಂಗ್ ಕೆಪಾಬಿಲಿಟಿ. ನೀವು ಇಲ್ಲಿ ನೋಡಿದ್ರೆ CPU ಒಂದು ಪಿಕ್ಚರ್ ಕೊಟ್ಟಿದ್ದಿದೆ. ಪ್ರೆಸೆಂಟ್ಲಿ ಈಗೆಲ್ಲ ನಾವು ಪಿನ್ಲೆಸ್ CPU ಅಂತ ಹೇಳ್ತೇವೆ. ಮುಂಚೆಲ್ಲ ವಿತ್ ಪಿನ್ ಬರ್ತಿದ್ವಿ ಇಲ್ಲಿ. ಓಕೆ, ಮೊಳೆ ಬಂದಂಗೆ ಬರ್ತಿತ್ತು, ನೀಲ್ಸ್ ಬಂದಂಗೆ ಬರ್ತಿದ್ವು. ಈಗ ಪಿನ್ಲೆಸ್ ಇದ್ದಾವೆ. ಓಕೆ, ಪಿನ್ಲೆಸ್ CPU ನಾವು ಇದನ್ನು ನೋಡ್ಬೋದು. ಅದನ್ನು ಮೇನ್ ಬೋರ್ಡ್ ಮೇಲೆ ಫಿಕ್ಸ್ ಮಾಡಿ ವರ್ಕ್ ಮಾಡ್ತಿದ್ರು. ಓಕೆ, ಅದನ್ನು ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಇದ್ದಿರ್ತದೆ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಿದೆ ನಿಮಗೆ. ಹೌ ದ CPU ವರ್ಕ್ಸ್? ದ ಸಿಂಪಲ್ CPU ವರ್ಕಿಂಗ್ ಇಸ್ fetching, processing, storing. It fetches the program and data from the memory. Already ಇನ್ಪುಟ್ ಆದಾಗ ಅದು ಸ್ಟೋರ್ ಆಗಿದ್ದಿರ್ತದೆ ಮೆಮರಿಯಲ್ಲಿ. ನಾವೇನಾದರೂ ಪ್ರೊಸೆಸ್ ಕೊಟ್ಟರೆ CPU ಏನು ಮಾಡ್ತದೆ? CPU will take those instructions or data from the memory for further process. ಓಕೆ, ಫರ್ದರ್ ವರ್ಕಿಗೆ ಅದನ್ನು ತೆಗೆದುಕೊಳ್ತದೆ. ಈಗ ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮ ಬ್ರೇನಲ್ಲಿ ನಾವೆಲ್ಲ ಡೇಟಾ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ, ಓದ್ತೇವೆ ಅಲ್ವಾ, ರೀಡ್ ಮಾಡ್ತೇವೆ. ಎಕ್ಸಾಮ್ಸ್ ಹತ್ತಿರ ಬಂದಾಗ ನಾವು ಅದನ್ನೆಲ್ಲ ಪೇಪರಲ್ಲಿ ಬರೀತೇವೆ, ಕರೆಕ್ಟ್? ಅಂದರೆ ಅಲ್ಲಿ ಪ್ರೊಸೆಸಿಂಗ್ ಆಗ್ತದೆ ಅಂತ ಅರ್ಥ. ಓಕೆ, ನಮ್ಮ ಬ್ರೈನಲ್ಲಿ ಹೋಗಿ ಕೂತ್ಕೊಳ್ತದೆ. ಓಕೆ, ಆಮೇಲೆ ನಾವೇನು ಮಾಡ್ತೇವೆ? ನಾವು ಅದನ್ನು ತೆಗೆದುಕೊಳ್ತೇವೆ, ಅದನ್ನು ಬ್ರೈನಿಂದ ಫೆಚ್ ಮಾಡ್ಕೊಳ್ತೇವೆ ಅಂತ ಆಯಿತು. ಅದನ್ನು ಆನ್ಸರ್ ಪೇಪರಲ್ಲಿ ಬರೀತೇವೆ, ದಟ್ ಈಸ್ ಒನ್ ಟೈಪ್ ಆಫ್ ಪ್ರೊಸೆಸಿಂಗ್. ಓಕೆ, ಮತ್ತೆ ಅದರ ನಂತರ ಅದು ರಿಸಲ್ಟ್ ಬರ್ತದೆ. ಓಕೆ, ಅದ್ರ ಮೇಲೆ ನಮಗೆ ಬೇರೆ ಇದನ್ನೆಲ್ಲ ಸಿಗ್ತದೆ. ಸಿಂಪಲ್. ಆದರೆ ಫೆಚ್ಚಿಂಗ್ ಅಂತ ಹೇಳಿದ್ರೆ ತೆಗೆದುಕೊಳ್ಳೋದು, ಆಲ್ರೆಡಿ ಅಲ್ಲಿ ಇದೆ, ಅದನ್ನು ತೆಗೆದುಕೊಳ್ಳೋದು ಫೆಚ್ಚಿಂಗ್ ಅಂತ ಹೇಳ್ತೇವೆ. ಪ್ರೊಸೆಸಿಂಗ್ ಬೇರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಆಪರೇಷನ್ ಏನು ವರ್ಕ್ ಆಗ್ತದೆ ಇನ್ಸ್ಟ್ರಕ್ಷನ್ಸ್ ಮೇಲೆ, ಅದನ್ನು ಪ್ರೊಸೆಸಿಂಗ್ ಅಂತ ಹೇಳಿದ್ವಿ. ರಿಸಲ್ಟ್ ಮತ್ತೆ ರಿಟರ್ನ್ ಮತ್ತೆ ಮೆಮರಿಗೆ ಒಯ್ದು ಕುಳಿಸೋದನ್ನು ಸ್ಟೋರಿಂಗ್ ಅಂತ ಹೇಳಿದ್ವಿ. ಫೆಚ್, process, store. What the CPU contains? In CPU, there is one component called registers anta. Okay. While processing, the CPU stores the data and instructions in its local memory called registers. ಅಂದರೆ CPU ಇದು ಚಿಪ್ ಅಂತ ಹೇಳಿದ್ರೆ, ಇದು ನಾವು ಪ್ರೊಸೆಸರ್ ಅಂತ ಹೇಳಿದ್ರೆ, ಈ ಪ್ರೊಸೆಸರ್ ಚಿಪ್ಪಲ್ಲಿ ಇಂಟರ್ನಲಿ ಒಂದು ಸಣ್ಣ ಮೆಮರಿ ಇರ್ತದೆ ಅಂತ ಹೇಳ್ತಾನೆ. ಅದಕ್ಕೆ ರೆಜಿಸ್ಟರ್ಸ್ ಅಂತ ಹೇಳ್ತಾನೆ.
While processing, the CPU stores data and instruction in its local memory called register. These registers are part of the CPU chip. Andre, it is integrated into CPU ಅಂತ ಅರ್ಥ. ಲಿಮಿಟೆಡ್ ಇನ್ ಸೈಜ್ ಅಂಡ್ ನಂಬರ್ ಅಂದರೆ ಭಾಳ ದೊಡ್ಡ ಮೆಮರಿ ಅಲ್ಲ ಅದು. ಇಟ್ ಈಸ್ ಎ ಶಾರ್ಟ್ ಮೆಮರಿ, ನಾಟ್ ಲೈಕ್ ರ್ಯಾಮ್ ಆರ್ ಹಾರ್ಡ್ ಡಿಸ್ಕ್ ಆ ಟೈಪ್ ಎಲ್ಲ ಅಲ್ಲ. ಇಟ್ ಈಸ್ ಸ್ಮಾಲ್ ಮೆಮರಿ just to improve the working of a CPU. Okay, used for storing data, instructions or intermediate results. ಓಕೆ, ಇಂಟರ್ಮೀಡಿಯೇಟ್ ಅಂದರೆ ಮಧ್ಯದಲ್ಲಿ ರಿಪೀಟೆಡ್ ಟಾಸ್ಕ್ ಇರ್ಬೋದು. ರಿಪೀಟೆಡ್ ಟಾಸ್ಕನ್ನು ಎಷ್ಟು ಸಲ ಮಾಡಿದ್ದು ಅಂತ ಕೌಂಟ್ ಆಗಲಿಕ್ಕೆ ಅಂಥದಕ್ಕೆಲ್ಲ ವರ್ಕಿಗೆ ಇಂಟರ್ಮೀಡಿಯೇಟ್ ಅಂತೇವೆ. ಲೈಕ್ ಈಗ ನಾನು 10 ಸಲ ರಿಪೀಟ್ ಮಾಡ್ಲಿಕ್ಕೆ ಹೇಳಿದೆ, ಅವಾಗ ಅದಕ್ಕೆ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ವೇರಿಯೇಬಲ್ ಬೇಕಾಯಿತು, ಒಂದು ಡೇಟಾ ಬೇಕಾಯಿತು. ಓಕೆ, 1 ಸಲ ಆಯಿತು, 2 ಸಲ ಆಯಿತು, ಆ ಟೈಪ್ ನೆನ್ಪಿಟ್ಕೊಳ್ಳೋದನ್ನು ನಾವು ಇಂಟರ್ಮೀಡಿಯೇಟ್ ಅಂತೇವೆ. ಅಂಥದ್ದೆಲ್ಲ ಫಾಸ್ಟಾಗಿ ಆಗಬೇಕು, ಅದಕ್ಕಾಗಿ ಅದು ಸಿ ಪಿ ಯುದಲ್ಲೇ ಇಟ್ಕೊಂಡು ಅದನ್ನು ವರ್ಕ್ ಮಾಡ್ತದೆ ಅನ್ನೋ ಅರ್ಥ. ಅಂಥದಕ್ಕೆ ಸಿ ಪಿ ಯು ರಿಜಿಸ್ಟರ್ ಯೂಸ್ ಆಗ್ತದೆ. So register provides the CPU with quick access to frequently used data, significantly improving processing speed. Okay, ಅಂದರೆ ಮಧ್ಯದಲ್ಲಿ ಕ್ವಿಕ್ ಆಕ್ಸಸ್ಸಿಗೆ ಬೇಕಾಗುವಂಥದ್ದು ರಿಪಿಟೇಷನ್ ವರ್ಕಿಗೆಲ್ಲ ಅದೆಲ್ಲ ರಿಜಿಸ್ಟರ್ಸ್ ಯೂಸ್ ಮಾಡಿ ಸಿ ಪಿ ಯು ಮಾಡ್ತದೆ. ಅದಕ್ಕಾಗಿ ಪ್ರೊಸೆಸಿಂಗ್ ಸ್ಪೀಡ್ ಇಂಪ್ರೂವ್ ಆಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ವಾಟ್ ಆರ್ ದಿ ಮೇನ್ ಕಂಪೋನೆಂಟ್ಸ್ ಆಫ್ ಸಿ ಪಿ ಯು? ಎಕ್ಸಾಮ್ ನಿಮ್ಗೆ ಬರ್ಬೋದು, ವಾಟ್ ಆರ್ ದಿ ಎಕ್ಸ್ಪ್ಲೈನ್ ದ ಮೇನ್ ಕಂಪೋನೆಂಟ್ಸ್ ಆಫ್ ಸಿ ಪಿ ಯು. ಸಿ ಪಿ ಯು ಕಂಪೋನೆಂಟ್ಸ್ ಅಲ್ಲಿ ರೆಜಿಸ್ಟರ್ಸ್ ಬರ್ತದೆ, ಎ ಎಲ್ ಯು ಬರ್ತದೆ, ಕಂಟ್ರೋಲ್ ಯೂನಿಟ್ ಬರ್ತದೆ. ಓಕೆ, ರೆಜಿಸ್ಟರ್ಸು ಅದರೊಳಗೆ ಇರುವಂಥದ್ದು ಇನ್ಬಿಲ್ಟ್ ಮೆಮರಿ ಅಂತ ಹೇಳಿದ್ವಿ, ಸ್ಮಾಲ್ ಫಾಸ್ಟ್ ಸ್ಟೋರೇಜ್ ಲೊಕೇಶನ್ ವಿತ್ ಇನ್ ದ ಸಿ ಪಿ ಯು ದಟ್ ಹೋಲ್ಡ್ಸ್ ಡೇಟಾ ಬೀಯಿಂಗ್ ಪ್ರೊಸೆಸ್ಡ್, ಅಡ್ರೆಸಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಎ ಎಲ್ ಯು ಫಾರ್ ದ ಅರ್ಥಮೆಟಿಕ್ ಅಂದರೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮತ್ತು ಕಂಪ್ಯಾರಿಸನ್, ದಟ್ ಇಸ್ ಲಾಜಿಕಲ್ ಆಪರೇಷನ್ಸ್. Okay, required by the program instruction. Control unit, it controls sequential instruction execution ಅಂದರೆ 1 by 1 ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡೋದನ್ನು ಕಂಟ್ರೋಲ್ ಮಾಡ್ತದೆ, ಇಂಟರ್ಪ್ರೇಟ್ ಮಾಡ್ತದೆ, ಇನ್ಸ್ಟ್ರಕ್ಷನ್ಸ್ ಅನ್ನು ಅರ್ಥ ಮಾಡಿಸೋದು ಮಾಡ್ತದೆ, ಆ್ಯಂಡ್ ಗೈಡ್ಸ್ ದಿ ಡೇಟಾ ಫ್ಲೋ ಥ್ರೂ ದ ಕಂಪ್ಯೂಟರ್ ಸಿಸ್ಟಮ್. ಗೈಡ್ಸ್ ದಿ ಡೇಟಾ ಫ್ಲೋ, ಒಂದು ಕಡೆಯಿಂದ ಡೇಟಾ ಮತ್ತೊಂದು ಕಡೆ ಮೂವ್ ಆಗೋದನ್ನು ಸಹ ಕಂಟ್ರೋಲ್ ಮಾಡ್ತದೆ. ಇನ್ಪುಟ್ಟಿಂದ ಮೆಮರಿ ಹೋಗಬೇಕು, ಮೆಮರಿಯಿಂದ ಎ ಎಲ್ ಯು ಬರಬೇಕು, ಆಲ್ ದೋಸ್ ಥಿಂಗ್ಸ್ ಆರ್ ಕಂಟ್ರೋಲ್ಡ್ ಬೈ ಕಂಟ್ರೋಲ್ ಯೂನಿಟ್. ಸೊ ದ ಎ ಎಲ್ ಯು ಬಗ್ಗೆ ಮತ್ತೆ ಕ್ಲಿಯರ್ ಆಗಿ ನಿಮಗೆ ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಎ ಎಲ್ ಯು ಇಸ್ ಎ ಕ್ರಿಟಿಕಲ್ ಕಂಪೋನೆಂಟ್ ಆಫ್ ಸಿ ಪಿ ಯು ದಟ್ ಪರ್ಫಾರ್ಮ್ಸ್ ಆಲ್ ದ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಇನ್ ಎ ಪ್ರೋಗ್ರಾಮ್. ಪ್ರೋಗ್ರಾಮಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಿದೆ, ಯೂಸರ್ ಏನು ಕೊಟ್ಟಿದ್ದಾನೆ ಅದೇ ವರ್ಕ್ ಆಗಬೇಕು. ಓಕೆ, ಎ ಎಲ್ ಯು ಆ ಇನ್ಸ್ಟ್ರಕ್ಷನ್ ಪ್ರಕಾರ ವರ್ಕ್ ಮಾಡ್ತಾ ಹೋಗ್ತದೆ ಅಂತ ಹೇಳ್ತೇವೆ. ವಾಟ್ ಇಟ್ ಪರ್ಫಾರ್ಮ್ಸ್? ಇಟ್ ಪರ್ಫಾರ್ಮ್ಸ್ ದಿ ಮ್ಯಾಥಮೆಟಿಕಲ್ ಆಪರೇಷನ್, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಲಾಜಿಕಲ್ ಆಪರೇಷನ್, ದಟ್ ಇಸ್ ಕಂಪ್ಯಾರಿಸನ್ ಅಂತ ಹೇಳ್ತೇವೆ, ಕಂಪೇರ್ ಮಾಡೋದು, ಎ ಗ್ರೇಟರ್ ದೆನ್ ಬಿ ಇದೆಯೋ ಹೇಗೆ, ಓಕೆ, ಅಂಥದ್ದೆಲ್ಲ ಕಂಪ್ಯಾರಿಸನ್ ಅಂತೇವೆ. ನೆಕ್ಸ್ಟ್ ಇವೆಲ್ಲ ಲಾಜಿಕಲ್ ಆಪರೇಷನ್ಸ್ ಅನ್ನು ಮಾಡಲಿಕ್ಕೆ ಎ ಎಲ್ ಯು ಇದೆ. ಓಕೆ, ಕಂಟ್ರೋಲ್ ಯೂನಿಟ್. Control unit is the component that directs the operation of the processor. It tells the computer's memory, arithmetic and logic unit, and input and output device how to respond to the instructions that have been sent to the processor. Okay, ಆ ಕೆಲಸ ಕಂಟ್ರೋಲ್ ಯೂನಿಟ್ ಮಾಡ್ತದೆ. ಓಕೆ, ನಮ್ಮ ಹೇಗೆ ಬ್ರೈನ್ ರೆಸ್ಪಾಂಡ್ ಮಾಡ್ತದೆ ಅದೇ ಟೈಪ್ ಕೆಲಸ ಕಂಟ್ರೋಲ್ ಯೂನಿಟ್ ಮಾಡ್ತದೆ. ಇಟ್ ಕಂಟ್ರೋಲ್ಸ್ ಆಲ್ ದ ಆಪರೇಷನ್. ಇನ್ಪುಟ್ ಡಿವೈಸಿಂದ ಏನಾದರೂ ಬಂತು, ಓಕೆ, ಅದಕ್ಕೆ ಏನು ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ಅದು ಮಾಡ್ತದೆ. ಎಂಟ್ರಿ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿದ್ರೆ, ನೀವೇನೋ ಇನ್ಪುಟ್ ಕೊಟ್ಟರೆ ಅದು ಸರಿ ಇಲ್ಲ, ಅದಕ್ಕೂ ರೆಸ್ಪಾಂಡ್ ಮಾಡ್ತದೆ, ಸರಿ ಇಲ್ಲ ಅಂತ ಹೇಳ್ಬಿಡ್ತದೆ. ಓಕೆ, ಅದನ್ನು ನಾವು ಎರರ್ಸ್ ಅಂತ ಹೇಳ್ತೇವೆ. ಓಕೆ, ಅಂತ ಟೈಪ್. ಇನ್ಸ್ಟ್ರಕ್ಷನ್ ಇಂಟರ್ಪ್ರಿಟೇಷನ್, ವಾಟ್ ಇಟ್ ಡಸ್? ಓಕೆ, ಕಂಟ್ರೋಲ್ ಯೂನಿಟ್ ಇನ್ಸ್ಟ್ರಕ್ಷನ್ ಇಂಟರ್ಪ್ರಿಟೇಷನ್, ಇನ್ಸ್ಟ್ರಕ್ಷನ್ಸ್ ಅನ್ನು ಇಂಟರ್ಪ್ರೇಟ್ ಮಾಡೋದು ಅಂದರೆ ಡಿಕೋಡ್ ಮಾಡೋದು ಅಂತೇವೆ. ಕಂಪ್ಯೂಟರ್ಗೆ ಅರ್ಥ ಆಗೋ ಭಾಷೆಯಲ್ಲಿ ರೀತಿ ಹೇಳೋದು, ದಟ್ ಈಸ್ ಕಾಲ್ಡ್ ಡಿಕೋಡಿಂಗ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ. ಸೀಕ್ವೆನ್ಷಿಯಲ್ ಕಂಟ್ರೋಲ್, ದಟ್ ಮೀನ್ಸ್ it will take the instructions one by one. Sequential means one by one. Okay, in the proper sequence, in the proper given sequence. ನೀವು ಇನ್ಪುಟ್ ಕೊಟ್ಟಿದ್ದೀರಿ, ಪ್ರೊಸೆಸ್ ಕೊಟ್ಟಿದ್ದೀರಿ, ಔಟ್ಪುಟ್ ಅದೇ ಸೀಕ್ವೆನ್ಸಲ್ಲಿ ವರ್ಕ್ ಆಗಬೇಕು, ಅದನ್ನು ಕಂಟ್ರೋಲ್ ಮಾಡ್ಕೊಳ್ತದೆ. ದೆನ್ ಡೇಟಾ ಫ್ಲೋ ಮ್ಯಾನೇಜ್ಮೆಂಟ್, ಮೆಮರಿಯಿಂದ ಎ ಎಲ್ ಯುಗೆ, ಮೆಮರಿಯಿಂದ ಐ ಒ ಡಿವೈಸಿಗೆ ಎಲ್ಲವನ್ನ ಡೇಟಾ ಫ್ಲೋ ಆಗೋದನ್ನು ಮ್ಯಾನೇಜ್ ಮಾಡ್ತದೆ. ಸಿ ಪಿ ಯು ಆಸ್ ಎ ಮೈಕ್ರೋ ಪ್ರೊಸೆಸರ್. ದ ಸಿ ಪಿ ಇಸ್ ಆಲ್ಸೋ ಪಾಪ್ಯುಲರ್ಲಿ ನೋನ್ ಆಸ್ microprocessor, small processor, especially when the entire CPU is contained on a single integrated circuit chip.
ನೀವು ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಓಕೆ, ಇವನ್ನೆಲ್ಲ ನಾವು ಮೈಕ್ರೋ ಪ್ರೊಸೆಸರ್ ಅಂತೇವೆ. ಮಾಡರ್ನ್ ಮೈಕ್ರೋ ಪ್ರೊಸೆಸರ್ ಕಂಟೈನ್ಸ್ ಮಲ್ಟಿಪಲ್ ಪ್ರೊಸೆಸಿಂಗ್ ಕೋರ್. ನಾವೀಗೆಲ್ಲ ಕೇಳ್ತೇವೆ, ನೀವು ಕೇಳಿರಬೇಕು, ಯಾರೋ ಒಬ್ರು ಕಂಪ್ಯೂಟರ್ ಇದೆ ಅಂದರೆ ಡ್ಯುಯಲ್ ಕೋರ್ ಅಂತಾನೆ. ಓಕೆ, ಕೋರ್ i3, ಕೋರ್ i5, ಕೋರ್ i7, ಕೋರ್ i11. ದ ಮೀನಿಂಗ್ ಈಸ್ ಇಟ್ ಈಸ್ ಮಲ್ಟಿಪಲ್ ಪ್ರೊಸೆಸಿಂಗ್ ಕೋರ್ಸ್. ಕೋರ್ಸ್ ಅಂದ್ರೆ ಏನು? ಹೆಚ್ಚಿಗೆ ಪ್ರೊಸೆಸರ್ ಇಟ್ಕೊಂಡು ವರ್ಕ್ ಮಾಡುವಂಥ ಕೆಪಾಬಿಲಿಟಿ ಇರುವಂಥ ಒಂದು ಶೀಟ್ ಅಂತ ಹೇಳ್ಬೋದು. ದಟ್ ಈಸ್ ಕೋರ್ಸ್ ಅಂತೇವೆ. ಓಕೆ, ಅದನ್ನು ಮಲ್ಟಿಪಲ್ ಪ್ರೊಸೆಸಿಂಗ್ ಕೋರ್. ಪ್ರೊಸೆಸರ್ಸ್ 2-3 ಪ್ರೊಸೆಸರ್ ಇದ್ದರೆ ನಮಗೆ 2-3 ಟಾಸ್ಕ್ ಒಂದೇ ಸಲ ವರ್ಕ್ ಕೊಡ್ಲಿಕ್ಕೆ ಆಗ್ತದೆ. ಒಂದು ಪ್ರೊಸೆಸರ್ 2-3 ಟಾಸ್ಕ್ ಮಾಡೋದಕ್ಕಿಂತ 2-3 ಪ್ರೊಸೆಸರ್ 2-3 ಟಾಸ್ಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಫಾಸ್ಟ್ ಆಗ್ತದೆ. ದಟ್ ಇಸ್ ಕಾಲ್ಡ್ ಕೋರ್. ದೆನ್ ದ ಕ್ಯಾಚೆ ಮೆಮರಿ ಆರ್ ಕ್ಯಾಶ್ ಮೆಮರಿ ಅಂತ ಹೇಳ್ತೇವೆ. ಕ್ಯಾಚೆ ಮೆಮರಿ ಲೈಕ್ ಸಮ್ ಡಿವೈಸಸ್ ಲೈಕ್ ಮೇ ಬಿ ಫಾರ್ ಎಕ್ಸಾಂಪಲ್ ಮೆಮರಿ ALU ಮತ್ತೆ ಇಂಟ್ರಾಕ್ಟ್ ಮಾಡ್ತಾ ಇರಬೇಕಾದ್ರೆ ಅಥವಾ ಕಂಟ್ರೋಲ್ ಯೂನಿಟ್ ಇಂಟ್ರಾಕ್ಟ್ ಮಾಡ್ತಾ ಇರಬೇಕಾದ್ರೆ ಮೆಮರಿ ಸಂಗಡ ಕಂಟ್ರೋಲ್ ಯೂನಿಟ್ ವರ್ಕ್ಸ್ ಇನ್ ಎ ಫಾಸ್ಟರ್ ವೇ, ಮೆಮರಿ ವರ್ಕ್ಸ್ ಇನ್ ಎ ಸ್ಲೋವರ್ ವೇ. ಆವಾಗ ಕ್ಯಾಚೆ ಮೆಮರಿ ಗಿವ್ಸ್ ದಿ ಸಪೋರ್ಟ್ ಟು ಮೆಮರಿ ಟು ವರ್ಕ್ ಇನ್ ಎ ಫಾಸ್ಟರ್ ವೇ ಆರ್ ಟು ಮ್ಯಾಚ್ ದ ಸ್ಪೀಡ್ ಆಫ್ ಪ್ರೊಸೆಸರ್. ಅದನ್ನು ಕ್ಯಾಚೆ ಮೆಮರಿ ಅಂತೇವೆ. ಓಕೆ, ಇಟ್ ವರ್ಕ್ಸ್ ಆಸ್ ಎ ಸಪೋರ್ಟಿಂಗ್ ಮೆಮರಿ ಫಾರ್ ದ ಸ್ಲೋವರ್ ಮೆಮರಿ ಆರ್ ಸ್ಲೋವರ್ ಡಿವೈಸ್. ಓಕೆ, ಅಂದರೆ CPU ಅಥವಾ ಕಂಟ್ರೋಲ್ ಯೂನಿಟಿನ ಸ್ಪೀಡಿಗೆ ಮ್ಯಾಚ್ ಆಗುವಂಥ ಮೆಮರಿಗೆ ನಾವು ಮ್ಯಾಚ್ ಆಗ್ಲಿಕ್ಕೆ ಇರುವಂಥ ಮೆಮರಿಯನ್ನು ಕ್ಯಾಶೆ ಮೆಮರಿ ಅಂತೇವೆ. ಮೆಮರಿ ಕಂಟ್ರೋಲರ್ ಟು ಕಂಟ್ರೋಲ್ ದ ಮೆಮರಿ. there will be memory controller. That means how to store, where to store the data. Okay, all the memory organization that is made by memory controller. Input output interface, that means to interact with the input device and the memory, some interfaces are required. Okay, for the interaction, that is input output interface. ಇವನ್ನೆಲ್ಲ ನಾವು ಮಾಡರ್ನ್ ಮೈಕ್ರೋಪ್ರೊಸೆಸರ್ ನೋಡ್ತೇವೆ ಅಂತ. CPU processing cycle. Okay, when we take one CPU, there will be like processing cycle. Processing cycle means fetching, decoding, execution and store. So this is a cycle and this will be repeated many number of time. ಅದಕ್ಕೆ cycle ಅಂತ ಹೇಳ್ತೇವೆ. Cycle ಅಂದ್ರೆ ಏನು? ರಿಪೀಟ್ ಆಗ್ತಾ ಇರ್ತದೆ ಅಂತ. So fetching, it will take the instructions and data from the memory, it decodes it, it interprets it ಅಂದ್ರೆ ಅರ್ಥ ಮಾಡ್ಕೊಳ್ತದೆ, ಆಮೇಲೆ ಅದನ್ನು ಅದ್ರ ಮೇಲೆ ವರ್ಕ್ ಮಾಡ್ತದೆ, execute it, and then again it stores it back. Okay, again it will fetch, it will decode, it will execute and then store. This will be repeated millions of number of times. ಒಂದು ಸೆಕೆಂಡಲ್ಲೇ ಬಿಲಿಯನ್ ನಂಬರ್ ಆಫ್ ಟೈಮ್ಸ್ ಆಗ್ಬೋದು. ಓಕೆ, ಅದಕ್ಕಾಗಿ ನಾವು ಕಂಪ್ಯೂಟರ್ ಸ್ಪೀಡನ್ನು ನ್ಯಾನೋ ಸೆಕೆಂಡಲ್ಲಿ ಹೇಳ್ತೇವೆ. ಅಂದರೆ ಒಂದು ಸೆಕೆಂಡಲ್ಲಿ 10⁹ ಪಾರ್ಟ್ ಮಾಡಿದ್ರೆ ಒಂದ್ರ ಮುಂದೆ ನಾವು 10 0 ಹಾಕಿದ್ರೆ ಎಷ್ಟು ಆಗ್ತದೆ ಅಷ್ಟು ಪಾರ್ಟ್ ಮಾಡಿದಾಗ ಅದು ಒಂದು ಪಾರ್ಟನ್ನು ನ್ಯಾನೋ ಸೆಕೆಂಡ್ ಅಂತೇವೆ. ಕಂಪ್ಯೂಟರ್ ನ್ಯಾನೋ ಸೆಕೆಂಡಲ್ಲಿ ವರ್ಕ್ ಆಗ್ತದೆ ಅಂತ ಹೇಳ್ತೇವೆ. ಓಕೆ, ಆ ಟೈಪಲ್ಲಿ ಅಷ್ಟು ಸ್ಪೀಡಲ್ಲಿ ರಿಪೀಟ್ ಆಗ್ತಾ ಇರ್ತದೆ ಅಂತ ವರ್ಕ್ ಮಾಡಲಿಕ್ಕೆ. ಓಕೆ, ಅದಕ್ಕೆ 1 ಸೆಕೆಂಡಲ್ಲೇ ನಮಗೆ ಸಿಕ್ಕಾಪಟ್ಟೆ ವರ್ಕ್ ಆಗಿಬಿಡ್ತಾರೆ. ಮತ್ತು ಕಾಂಪ್ಲೆಕ್ಸ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಕಾಂಪ್ಲೆಕ್ಸ್ ಅಂದರೆ ಏನು? ಗ್ರಾಫಿಕ್ ಫಾರ್ಮೇಷನ್. ಗ್ರಾಫಿಕ್ ಅಂದರೆ ಏನು? ಸೊ ದ ಕಂಪ್ಯೂಟರ್ ಇಮೇಜ್ ವಿಲ್ ಕಾಲ್ ಇಟ್ ಆಸ್ ಎ ಗ್ರಾಫಿಕ್ಸ್. ಆ್ಯಂಡ್ ಇನ್ ಕಂಪ್ಯೂಟರ್ ಇಮೇಜ್ ಫಾರ್ಮೇಷನ್ ಆರ್ ವಿಡಿಯೋ ಫಾರ್ಮೇಷನ್ ಈಸ್ ಎ ಕಾಂಪ್ಲೆಕ್ಸ್ ವರ್ಕ್. ಅದಕ್ಕಾಗಿ ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಇದ್ದರೆ ಅಥವಾ ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಕ್ಯಾಡ್ ಅಂತೇವೆ, ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಇದ್ದರೆ ಅಥವಾ ಏನಾದರೂ ಗ್ರಾಫ್ಸ್ ಪ್ರಿಪೇರ್ ಮಾಡೋದಿದ್ದರೆ ಅಥವಾ ಗೇಮ್ ಆಡೋದಿದ್ದರೆ, ಓಕೆ, ಅವೆಲ್ಲ ಕಾಂಪ್ಲೆಕ್ಸ್ ಆಪರೇಷನ್ಸ್ ಆದವು. ಅದಕ್ಕಾಗಿ ಮೆಮರಿ ಭಾಳ ಬೇಕಾಗ್ತದೆ, ಪ್ರೊಸೆಸರ್ ಸ್ಪೀಡ್ ಹೆಚ್ಚಿಗೆ ಬೇಕಾಗ್ತದೆ ಅಂತ ಹೇಳ್ತೇವೆ. ಓಕೆ, ಅಂದರೆ ಸೈಕಲ್ಸ್ ಹೆಚ್ಚಿಗೆ ವರ್ಕ್ ಆಗಬೇಕು ನಮಗೆ, ಅಂದ್ರೆ ಮಾತ್ರ ಫಾಸ್ಟ್ ಆಗ್ತದೆ. ಓಕೆ, ದಟ್ ಈಸ್ CPU processing cycle concept. Totally we can summarize the CPU as the computer's brain. ನಾವು ಇಲ್ಲಿ ತನಕ ಕಲ್ತಿದ್ದು CPU ಬಗ್ಗೆ. ಓಕೆ, what we have learned up to here. Core function of CPU, why that CPU is needed. CPU is one electronic circuitry to control all the operations of a computer. It contains registers, ALU and control unit. Okay, register is a small memory. Okay, so inside the processor chip, ALU for arithmetic and logical operation, comparison operation, control unit to control all the processes, and then processing cycle, that is fetching,
decoding, execution, and store the operations. Okay, and it will do it repeatedly. ಇವಿಷ್ಟು ನಾವು ಈಗ ಕಲ್ತ್ವಿ. Next, we will continue with other devices which we will use along with CPU. CPU ನೋಡಿದ್ವಿ ನಾವು. Okay, along with that we will use input devices. Okay, input devices. Input device are the primary means through which we communicate with computers. Computer communicate ಮಾಡಲಿಕ್ಕೆ input device ಬೇಕು. Sending control signals that are converted into digital form for processing. Okay, control signals. ಇನ್ಪುಟ್ ಇಂದ ಏನು ಸಿಗ್ನಲ್ ಬರ್ತದೆ ಅದನ್ನ ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಆಗಿ ಅದನ್ನ ವರ್ಕ್ ಮಾಡ್ತದೆ. ಓಕೆ, ಅದಕ್ಕೆ ನಾವು ಅದನ್ನು ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ತೇವೆ. ದೀಸ್ ಎಸೆನ್ಷಿಯಲ್ ಕಂಪೋನೆಂಟ್ ಸರ್ವ್ ಆಸ್ ದಿ ಬ್ರಿಡ್ಜ್ ಬಿಟ್ವೀನ್ ಹ್ಯೂಮನ್ ಇಂಟ್ರಾಕ್ಷನ್ ಅಂಡ್ ಕಂಪ್ಯೂಟರ್ ಆಪರೇಷನ್. ಓಕೆ, ಯಾವ್ದಿರ್ಬೋದು? ಕೀಬೋರ್ಡ್. ಕೀಬೋರ್ಡಲ್ಲಿ ನಾವು ಎ ಅಂತ ಪ್ರೆಸ್ ಮಾಡ್ತೇವೆ, ಆದ್ರೆ ಕಂಪ್ಯೂಟ್ರಿಗೆ ಅದು ಎ ಅಲ್ಲ, ಅದಕ್ಕೆ ಬೈನರಿಯಲ್ಲಿ ಕನ್ವರ್ಟ್ ಆಗಬೇಕು, ಅದಕ್ಕೆ ಅರ್ಥ ಆಗ್ತದೆ. ಓಕೆ, ಅದಕ್ಕಾಗಿ ಕೀಬೋರ್ಡನ್ನು ಯೂಸ್ ಮಾಡ್ತೇವೆ ಕೀ ಇನ್ ಮಾಡಲಿಕ್ಕೆ. ದೆನ್ ದ ಮೌಸ್ ವಿ ವಿಲ್ ಯೂಸ್. ಬೈ ದಟ್ ವಿ ಕ್ಯಾನ್ ಪಾಯಿಂಟ್ ಸಮಥಿಂಗ್. ಓಕೆ, ವಿ ಕ್ಯಾನ್ ಸೆಲೆಕ್ಟ್ ಸಮಥಿಂಗ್. ಅದು ಪರ್ಪಸ್ಸಿಗೆ ಮೌಸನ್ನು ಯೂಸ್ ಮಾಡ್ತೇವೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಪಾಯಿಂಟಿಂಗ್ ಡಿವೈಸ್. ಸ್ಕ್ಯಾನರ್ ಟು ಸ್ಕ್ಯಾನ್ ಫೋಟೋಸ್ ಆರ್ ಇಮೇಜಸ್. ಓಕೆ, ನಿಮ್ಮ ಫೋಟೋ ಅಥವಾ ಇಮೇಜನ್ನು ಸ್ಕ್ಯಾನ್ ಮಾಡಿ ಅದನ್ನು ಇಂಟರ್ನೆಟ್ಟಲ್ಲಿ ಕಳಿಸ್ಬೇಕು ಅಥವಾ ಬೇರೆಯವ್ರಿಗೆ ಕಳಿಸ್ಬೇಕು ಅಥವಾ ಸ್ಟೋರ್ ಮಾಡಿಡಬೇಕು ಕಂಪ್ಯೂಟರ್ಲಿ, ದೆನ್ ವಿ ನೀಡ್ ಸ್ಕ್ಯಾನರ್. ಸ್ಮಾರ್ಟ್ ಫೋನಲ್ಲಿ ನಾವೇನು ಯೂಸ್ ಮಾಡ್ತೇವೆ? ಸ್ಮಾರ್ಟ್ ಫೋನಲ್ಲಿ ಟಚ್ ಸ್ಕ್ರೀನನ್ನು ಯೂಸ್ ಮಾಡ್ತೇವೆ. ಟಚ್ ಸ್ಕ್ರೀನ್ ಇನ್ಪುಟ್ ಡಿವೈಸ್ ಆಗ್ತದೆ. ಓಕೆ, ಟಚ್ ಬೈ ಸೆನ್ಸರ್ಸ್. ಓಕೆ, ನಾವು ಸ್ಕ್ರೀನನ್ನು ಟಚ್ ಮಾಡಿ ಇನ್ಪುಟನ್ನು ಮಾಡ್ತೇವೆ. ಓಕೆ, ಸ್ಮಾರ್ಟ್ ಫೋನ್ಸಲ್ಲಿ ಅದನ್ನು ಒಂದು ಟಚ್ ಸೆನ್ಸರ್ಸ್ ಅಂತ ಹೇಳ್ತೇವೆ. ಓಕೆ, ಅದರಿಂದ ಇನ್ಪುಟ್ ಆಗ್ತದೆ. ಓಕೆ, ಕಾಮನ್ ಆಗಿ ಕೀಬೋರ್ಡ್, ಮೌಸ್, ಸ್ಕ್ಯಾನರ್. ಓಕೆ, ದೆನ್ ದ ಟಚ್ ಸ್ಕ್ರೀನ್ ಸೆನ್ಸರ್ಸ್. ಓಕೆ, ನೆಕ್ಸ್ಟ್ ಟೈಪ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಇನ್ಪುಟ್ ಡಿವೈಸಸ್. ಕಾಮನ್ ಆಗಿ ನಾವೇನಂತ ಹೇಳ್ತೇವೆ? ದರ್ ಇಸ್ ಎ ಟ್ರೆಡಿಷನಲ್ ಇನ್ಪುಟ್ಸ್. Standard devices like keyboards and mouse allow basic data entry and navigation. Okay, specialized versions like Braille keyboard help visually impaired users interact with computers. Okay, computer normally ನಾವೇನಂತೇವೆ ಇಲ್ಲಿ ಟ್ರೆಡಿಷನಲ್ ಇನ್ಪುಟ್, ನಾರ್ಮಲ್ ಕೀಬೋರ್ಡು ಮೌಸು ಅದಿದ್ದಾವೆ ಕೀಬೋರ್ಡ್. ಹಾಗೆಯೇ ಕೆಲವರಿಗೆ ಲೈಕ್ ಕೆಲವೊಂದ್ಸಲ ಅವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಓಕೆ, ಕೇಳಲಿಕ್ಕೆ ಆಗೋದಿಲ್ಲ, ಅಂಥವರಿಗೆಲ್ಲ ಸ್ಪೆಷಲೈಸ್ಡ್ ವರ್ಷನ್ಸ್ ಇರ್ತವೆ. ಓಕೆ, ಕೀಬೋರ್ಡಲ್ಲಿ ಅದನ್ನು ಬ್ರೇಲಿ ಕೀಬೋರ್ಡ್ಸ್ ಅಂತ ಹೇಳ್ತೇವೆ. ಅಂಥದನ್ನು ಯೂಸ್ ಮಾಡ್ಬೋದು. ದೆನ್ ದ ಅಡ್ವಾನ್ಸ್ಡ್ ಇನ್ಪುಟ್ಸ್, ಟಚ್ ಸ್ಕ್ರೀನ್ ಆ್ಯಂಡ್ ಸ್ಕ್ಯಾನರ್ ಪ್ರೊವೈಡ್ ಇಂಟ್ಯೂಟಿವ್ ವೇಸ್ ಟು ಇನ್ಪುಟ್ ಡೇಟಾ ಥ್ರೂ ಡೈರೆಕ್ಟ್ ಇಂಟ್ರಾಕ್ಷನ್ ಆರ್ ಡಾಕ್ಯುಮೆಂಟ್ ಡಿಜಿಟೈಸೇಷನ್. ಓಕೆ, ಟಚ್ ಸ್ಕ್ರೀನ್ ಯೂಸ್ ಮಾಡಿ, ಸ್ಕ್ಯಾನ್ ಯೂಸ್ ಮಾಡಿ ಅದರಿಂದನೂ ಡೇಟಾ ನಾವು ಇನ್ಪುಟ್ ಮಾಡ್ಬೋದು ಅಂತೇವೆ. ದಟ್ ಇಸ್ ಅಡ್ವಾನ್ಸ್ಡ್ ಇನ್ಪುಟ್ ನವೆಡೇಸ್. ಈವನ್ ನೀವು ಈಗ ರೆಕಾರ್ಡ್ ಮಾಡು ಇನ್ಪುಟ್ ಮಾಡ್ಬೋದು. ದಟ್ ಇಸ್ ಪಾಸಿಬಲ್ ನವೆಡೇಸ್. ದಟ್ ಇಸ್ ವಾಯ್ಸ್ ಇನ್ಪುಟ್. ಓಕೆ, ಮಾಡರ್ನ್ ಸಿಸ್ಟಮ್ accept ವಾಯ್ಸ್ ಕಮಾಂಡ್ಸ್ ಲೈಕ್ ಗೂಗಲ್ ವಾಯ್ಸ್ ಸರ್ಚ್, allowing hands-free operation. This technology continues to evolve, making computers more accessible. Okay, nowadays traditional input ಕೀಬೋರ್ಡು, ಮೌಸು ಅಥವಾ ಬ್ರೇಲಿ ಅಂತ ಹೇಳ್ತೇವೆ, ಬ್ರೇಲಿ ಕೀಬೋರ್ಡ್ ಇವನ್ನೆಲ್ಲ ಯೂಸ್ ಮಾಡೋದು. ಅಡ್ವಾನ್ಸ್ಡ್ ಇನ್ಪುಟ್ ಟಚ್ ಸ್ಕ್ರೀನು, ಸ್ಕ್ಯಾನರು ಅದನ್ನೆಲ್ಲ ಯೂಸ್ ಮಾಡೋದು. ವಾಯ್ಸ್ ಇನ್ಪುಟ್ ಈಗ ನವೆಡೇಸ್ ನಾವು ವಾಯ್ಸನ್ನು ಸಹ ಇನ್ಪುಟ್ ಆಗಿ ಯೂಸ್ ಮಾಡ್ತೇವೆ. ಓಕೆ, ನಾರ್ಮಲ್ ಆಗಿ ಏನಂತೇವೆ? ಡೇಟಾ ಎಂಟರ್ಡ್ ಥ್ರೂ ಇನ್ಪುಟ್ ಡಿವೈಸ್ ಇಸ್ ಟೆಂಪ್ರರಿ ಸ್ಟೋರ್ಡ್ ಇನ್ ದ ಮೇನ್ ಮೆಮರಿ, ದಟ್ ಇಸ್ ರ್ಯಾಮ್, ಬಿಫೋರ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಟು ಸೆಕೆಂಡರಿ ಮೆಮರಿ ಫಾರ್ ಪರ್ಮನೆಂಟ್ ಸ್ಟೋರೇಜ್ ಅಂಡ್ ಫ್ಯೂಚರ್ ಯೂಸ್. ದೆನ್ ದ ಔಟ್ಪುಟ್ ಡಿವೈಸ್, converting digital information to human understandable format. Okay, that is output device. ಡಿಜಿಟಲ್ ಇನ್ಫಾರ್ಮೇಷನ್ ಏನು ಪ್ರೊಸೆಸ್ ಆಗಿದೆ ಕಂಪ್ಯೂಟರಲ್ಲಿ, ಮೆಮರಿಯಲ್ಲಿ ಇರ್ತದೆ, ಅದನ್ನು ಯೂಸರ್ಸಿಗೆ ಅರ್ಥ ಆಗೋ ಭಾಷೆಯಲ್ಲಿ ತೋರಿಸ್ಬೇಕು. ನಾರ್ಮಲಿ ಇಟ್ಸ್ ಇಂಗ್ಲೀಷ್, ಕನ್ನಡ ಇರ್ಬೋದು. ಓಕೆ, ಅದನ್ನು ಔಟ್ಪುಟ್ ಡಿವೈಸಿಂದ ಆಗ್ತದೆ ಅಂತ ಹೇಳ್ತೇವೆ. ಇಟ್ ಕನ್ವರ್ಟ್ಸ್ ಡಿಜಿಟಲ್ ಇನ್ಫಾರ್ಮೇಷನ್ ಇಂಟು ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್. ಓಕೆ, ನಾರ್ಮಲಿ ಯಾವ್ಯಾವ ಡಿವೈಸಸ್ ಇದ್ದಾವೆ? ಔಟ್ಪುಟ್ ಡಿವೈಸಲ್ಲಿ ಮಾನಿಟರ್ ಬರ್ತದೆ, ಸ್ಪೀಕರ್ ಬರ್ತದೆ, ದೆನ್ ಮೇ ಬಿ ಪ್ರಿಂಟರ್ ಬರ್ಬೋದು, ಮೇ ಬಿ ದೆನ್ ದ 3D ಪ್ರಿಂಟರ್ಸು ಬರ್ಬೋದು. ದಟ್ಸ್ ಇನ್ ಲೇಟೆಸ್ಟ್ ಒನ್ ನಾವು 3D ಪ್ರಿಂಟರ್ಸ್. ಓಕೆ, ಡೈರೆಕ್ಟ್ಲಿ ನೀವು ಆಬ್ಜೆಕ್ಟ್ ಕೊಟ್ಟರೆ ಆಬ್ಜೆಕ್ಟೇ ಪ್ರಿಂಟ್ ಆಗಿ ಬರ್ತದೆ. ಮುಂದೊಂದು ದಿನ ಹೀಗೂ ಆಗ್ಬೋದು, ನಿಮ್ಮ ಮನೇಲಿ ಸ್ವಿಚಸ್ ಇಲ್ಲ, ಓಕೆ, ಆ ಸ್ವಿಚಸ್ಸನ್ನೇ ಪ್ರಿಂಟ್ ತೆಗೆದು
ಕೊಟ್ಬಿಡೋದು. ಕಂಪ್ನಿ ಏನಾದರೂ ಒಂದು ಪಾರ್ಟ್ ಹೋಯಿತು, ಕಂಪ್ನಿಗೆ ಮತ್ತು ನೀವು ಕಂಪ್ನಿನ ತರಿಸ್ಬೇಕಂತಿಲ್ಲ. 3D ಪ್ರಿಂಟರ್ಸ್ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಆ ಪಾರ್ಟ್ ಕೊಟ್ಬಿಟ್ರೆ ಆಯ್ತು, ಅವರೇ ಪ್ರಿಂಟ್ ತೆಗೆದು ನಿಮ್ಗೆ ಕೊಟ್ಬಿಡ್ತಾರೆ. ನೀವು ಅದನ್ನು ತಂದು ರೀಪ್ಲೇಸ್ ಮಾಡಿಬಿಡೋದು. ಅಂಥದ್ದು ಬರ್ಬೋದು ಮುಂದೆ. ಓಕೆ, ಬರ್ತಾ ಇದ್ದಾವೆ ಈಗ ಆಲ್ರೆಡಿ ಕೆಲವೊಂದು ಕಡೆ ಯೂಸ್ ಆಗ್ತಾ ಇದ್ದಾವೆ. ನಮ್ಮ ಇಂಡಿಯಾದಲ್ಲೂ ಬರ್ಬೋದು. ಓಕೆ, output device receive data from a computer system and converts digital information into human understandable form. Common example include monitors, projectors, headphones, speakers, printers. ಇವನ್ನೆಲ್ಲ ನಾವು ನೋಡ್ತೇವೆ. Visually challenged individuals, Braille display monitors provide an accessible way to understand textual output generated by computers. Types of printers and their applications. Okay, common types ಯಾವ್ಯಾವ್ದಿದ್ದಾವೆ? Inkjet printers. Okay, it's a commonly used printer nowadays. It sprays the ink on a paper. Okay, ಇಲ್ಲಿ ಇಂಕ್ ಬಾಟಲ್ ಇದ್ದಂಗೆ ಇರ್ತವೆ, ಕ್ಯಾಟ್ರೇಜಸ್ ಅಂತೇವೆ ನಾವು ಅದಕ್ಕೆ. ಕ್ಯಾಟ್ರೇಜಸ್ ಇಂದ ಇಂಕ್ ತೆಗೆದುಕೊಂಡು ಅದರಲ್ಲಿ ರಿಬ್ಬನ್ ಟೈಪ್ ಒಂದು ಟ್ರಾನ್ಸ್ಫರ್ ಮಟೀರಿಯಲ್ ಇರ್ತದೆ, ಅದರಿಂದ ಇಂಕ್ ತೆಗೆದುಕೊಂಡು ಅದೇನು ಮಾಡ್ತದೆ, ಪೇಪರ್ ಮೇಲೆ ಸ್ಪ್ರೇ ಮಾಡ್ತಾ ಹೋಗ್ತದೆ. ದಟ್ ಇಸ್ ಇಂಕ್ ಜೆಟ್ ಟೆಕ್ನಾಲಜಿ ಅಂತೇವೆ. ಕಾಮನ್ಲಿ ಕಲರ್ ಪ್ರಿಂಟರ್ಸ್ ಅನ್ನೆಲ್ಲ ಇಂಕ್ ಜೆಟ್ ಇರ್ತವೆ. ಲೇಸರ್ ಜೆಟ್ ಪ್ರಿಂಟರ್, ಕಾಮನ್ ಪ್ರಿಂಟರ್ ಟೈಪ್ ಯೂಸ್ಡ್ ಫಾರ್ ಹೈ ಕ್ವಾಲಿಟಿ ಡಾಕ್ಯುಮೆಂಟ್ ಪ್ರಿಂಟಿಂಗ್. ಮಾರ್ಕ್ಸ್ ಕಾರ್ಡ್ಸು ಇದನ್ನೆಲ್ಲ ಪ್ರಿಂಟ್ ಮಾಡಲಿಕ್ಕೆ ಲೇಸರ್ ಜೆಟ್ ಪ್ರಿಂಟರ್. ನಿಮ್ಮ ಫೋಟೋ ಕಾಪಿಯರ್ ಮೆಷಿನ್, ಜೆರಾಕ್ಸ್ ಮೆಷಿನ್ is also one type of laser jet printer. That means it will make the information on a paper using toner powder ಅಂತೇವೆ. Then it forms the laser beams. Same way ದಲ್ಲಿ ಲೇಸರ್ ಪ್ರಿಂಟರ್ ಆಗ್ತದೆ. It forms the information using powder called toner powder, and then it passes the laser beam to make that information permanent in nature ಅಂತೇವೆ. ಅಂದರೆ ಅದು ವರ್ಸ್ ಹೋಗಬಾರ್ದು, ಆ ಟೈಪ್ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿಬಿಡ್ತದೆ ಪೇಪರ್ ಮೇಲೆ. ಅದಕ್ಕಾಗಿ ಅದಕ್ಕೆ ನಾವು ಲೇಸರ್ ಜೆಟ್ ಪ್ರಿಂಟರ್ಸ್ ಅಂತ ಹೇಳಿದ್ರೆ ಹೈ ಕ್ವಾಲಿಟಿ ಪರ್ಫೆಕ್ಟ್ ಪ್ರಿಂಟರ್ಸ್ ಅಂತ ಹೇಳ್ತೇವೆ. ಅಂದರೆ ಪರ್ಮನೆಂಟ್ ಆಗಿ ಇರಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಪ್ರಿಂಟ್ ಮಾಡಬೇಕು ಅನ್ನೋ ಅರ್ಥ. ದೆನ್ ದ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಸ್ವಲ್ಪ ಓಲ್ಡ್ ಟ್ರೆಡಿಷನಲ್ ಪ್ರಿಂಟರ್. ಓಕೆ, ಸ್ವಲ್ಪ ಓಲ್ಡ್ ಬಟ್ ಡ್ಯೂರೇಬಲ್ ಆ್ಯಂಡ್ ಎಫಿಷಿಯಂಟ್ ಅಂತ ಹೇಳ್ತೇವೆ. ಮತ್ತು ಕಾಸ್ಟ್ ವೈಸ್ ಆಲ್ಸೋ ವೆರಿ ಲೆಸ್. ಪ್ರಿಂಟಿಂಗ್ ಕಾಸ್ಟ್ ಈಸ್ ವೆರಿ ಲೆಸ್ ಅಂತ ಹೇಳ್ತೇವೆ. ಅದಕ್ಕಾಗಿ ಹೆಚ್ಚಾಗಿ LIC ಆಫೀಸಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್ಸಲ್ಲೆಲ್ಲ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ಸನ್ನು ಬಿಲ್ಲನ್ನೆಲ್ಲ ಪ್ರಿಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಈವನ್ ವಿ ಕ್ಯಾನ್ ಟೇಕ್ ದಿ ಕಾರ್ಬನ್ ಕಾಪಿ. ಇಲ್ಲೆಲ್ಲ ಏನು ಮಾಡಬೇಕು, ಇಂಕ್ ಜೆಟ್ಟಲ್ಲಿ, ಲೇಸರ್ ಜೆಟ್ಟಲ್ಲಿ 2 ಕಾಪಿ ಬೇಕಂದ್ರೆ 2 ಕಾಪಿನೂ ಒರಿಜಿನಲ್ಲೇ ಪ್ರಿಂಟ್ ತೆಗಿಬೇಕು. ಇಲ್ಲಿ 2 ಕಾಪಿಯನ್ನು ಸಹ ನಾವು ಒಂದು ಒರಿಜಿನಲ್, ಒಂದು ಜೆರಾಕ್ಸ್ ತೆಗಿಬಹುದು. ಅಂದರೆ ಕಾರ್ಬನ್ ಕಾಪಿ ತೆಗಿಬಹುದು, ಒಂದು ಒರಿಜಿನಲ್ ಕಾರ್ಬನ್ ಕಾಪಿಯನ್ನು ತೆಗಿಬಹುದು. ಓಕೆ, ಅದಕ್ಕೆ ಬೇರೆ ಟೈಪ್ ಪೇಪರ್ಸ್ ಇದ್ದಾವೆ, ಫ್ಯಾನ್ ಫೋಲ್ಡ್ ಟೈಪ್ ಪೇಪರ್ಸ್ ಎಲ್ಲ ಬರ್ತವೆ, ಅದನ್ನು ನಾವು ಯೂಸ್ ಮಾಡಿ ಅದನ್ನು ಮಾಡ್ಬೋದು. ದೆನ್ ದ 3D ಪ್ರಿಂಟರ್, ದ ನ್ಯೂ ಫ್ರಂಟಿಯರ್, ದಟ್ ಈಸ್ ರಿಪ್ರೆಸೆಂಟ್ revolutionary output device that builds physical replicas of digital 3D designs. ನೀವು ಇಲ್ಲಿ ನೋಡ್ಬೋದು ಇಮೇಜನ್ನು. 3D ಪ್ರಿಂಟರ್ ಈ ಟೈಪ್ ಇರ್ತದೆ. ಇವನ್ ಸಮ್ ವಿಲ್ ಬಿ ಇನ್ ಬಿಗರ್ ಸೈಜ್ ಬಟ್ ಕಾಸ್ಟ್ಲಿ. Printers are transforming various industry. Manufacturing industry use them to create product prototypes. Medical field is exploring their use for developing body organs. Okay, ಇವನ್ನೆಲ್ಲ 3D printers ಇಂದ ಮಾಡಬಹುದು. Then the evolution of computer architecture. So the computer, how it is evolved nowadays, that is evolution of computer architecture. That means history of a computer. Okay, the John 1 Newman antave, John 1 Newman, okay, suggested one architecture or one method that is called as John 1 Newman architecture ಅಂತ ಹೇಳ್ತೇವೆ. Consists of CPU for processing arithmetic and logical instructions. You can see here, consists of CPU to process arithmetic and logical instruction, memory to store the data and programs, input and output device and communication channels to send or receive data. ಅಂದರೆ ಅವ ಏನು ಹೇಳ್ದ ಅಂತ ಹೇಳಿದ್ರೆ, he only said from the memory we can fetch the data, okay, and the processor executes that data or instruction and again it will store back into the memory. Okay, ಅದಕ್ಕಾಗಿ ಅದನ್ನು ನಾವು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂತ ಹೇಳಿ ಹೇಳ್ತೇವೆ. ಜಾನ್ 1 ನ್ಯೂಮನ್ ಆರ್ಕಿಟೆಕ್ಚರ್ ಆರ್ ಜಾನ್ 1 ನ್ಯೂಮನ್ ಕಾನ್ಸೆಪ್ಟ್ ಅಂತ ಹೇಳಿ ಹೇಳ್ತೇವೆ, ಅಥವಾ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್. ಕೆಲವೊಂದ್ಸಲ ನಿಮಗೆ ಇದು ಎಕ್ಸಾಮಲ್ಲಿ ಕೇಳ್ಬೋದು. ಕಾನ್ಸೆಪ್ಟ್ ಅನ್ನೋ ವರ್ಡ್ ಅನ್ನು ನಾನು ಕೆಲವೊಬ್ರು ಕಾನ್ಸೆಪ್ಟ್ ಅಂತೇವೆ,
ಕಾನ್ಸೆಪ್ಟ್ ಅಂತೇವೆ, ಬೋತ್ ಆರ್ ಸೇಮ್. ಯಾವುದನ್ನು ಬೇಕಾದ್ರೂ ನೀವು ಪ್ರನೌನ್ಸ್ ಮಾಡ್ಬೋದು. ಕಾನ್ಸೆಪ್ಟ್ ಆರ್ ಕನ್ಸೆಪ್ಟ್, ಬೋತ್ ವಿ ಕ್ಯಾನ್ ಪ್ರನೌನ್ಸ್. ಜಾನ್ 1 ಎಕ್ಸ್ಪ್ಲೇನ್ ಜಾನ್ 1 ನ್ಯೂಮನ್ ಆರ್ಕಿಟೆಕ್ಚರ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂತ ಹೇಳೋ ಬರ್ಬೋದು ಎಕ್ಸಾಮಲ್ಲಿ. Then you have to remember. So what we have to explain? The stored program concept suggests that the CPU takes the data and instructions from the memory, it fetches ಅಂತ ಹೇಳ್ತೇವೆ ಅದನ್ನು, and it executes on it, works on it, and then again the result will be stored back to the memory. ಇದನ್ನ ಹೇಳಿದ್ದು ಜಾನ್ ವನ್ ನ್ಯೂಮನ್ನೇ. ಆಲ್ರೆಡಿ ನಾವು ನೋಡಿದ್ದೇವೆ ಆ ಕಾನ್ಸೆಪ್ಟ್ ಅನ್ನ. Electronic Numerical Integrated and Computer. ENIAC was the first binary programmable computer based on one Neumann architecture, establishing the foundation for modern computing system. ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡಿದ ಜಾನ್ ವನ್ ನ್ಯೂಮನ್ ಆರ್ಕಿಟೆಕ್ಚರ್ ಯೂಸ್ ಮಾಡಿದ ಕಂಪ್ಯೂಟರ್ ಯಾವುದು? ENIAC. Thank you students. Today we will stop here, and tomorrow again we will continue with technological advancements in computing. Thank you. God bless you.